ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಹಸುವಿನ ಕೆಚ್ಚಲು ಕೊಯ್ದು ಘಟನೆ ಆಯ್ತಲ್ಲ, ಅಲ್ಲಿಂದ 100 ಮೀಟರ್ ಒಂದು ಆಸ್ಪತ್ರೆ ಇದೆ. ಆ ಹಸುಗಳು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಈ ಒಂದು ಆಸ್ಪತ್ರೆ ಇದೀಗ ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ. ಸಂಜೆ ಆದ್ರೆ ಇಲ್ಲಿ ಸುಮಾರು ಯುವಕರು ಬಂದು ಡ್ರಗ್ಸ್ ತೆಗೆದುಕೊಳ್ತಿದ್ರೆ ರಿಪಬ್ಲಿಕ್ ಅನ್ನ ಸ್ಪಷ್ಟ ತೋರಿಸ್ತೀನಿ ಏನೆಲ್ಲ ಆಗ್ತಿದೆ ಎಂಬುದು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸಿರೆಂಜ್ ಇದೆ, ಈ ಡ್ರಗ್ಸ್ ತೆಗೆದುಕೊಡ್ತಾರೆ. ಇದು ಟೈಟಲ್ ಟ್ಯಾಬ್ಲೆಟ್ ಇದೆ, ಇದು ಡ್ರಗ್ಸ್ ತೆಗೆದುಕೊಡ್ತಾರೆ. ತುಂಬಾ ಇಂಥ ಟ್ಯಾಬ್ಲೆಟ್ಸ್ಗಳು, ಸಿರೆಂಜ್ಗಳು ಮತ್ತೊಂದ್ ಕಡೆ ಎಲ್ಲವೂ ಇಲ್ಲೇ ಬಂದು ತೆಗೆದುಕೊಡ್ತಾರೆ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಇಲ್ಲಿನ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಪ್ರಶ್ನೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ರು, ಪೊಲೀಸರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ, ಗಾಂಜಾ ಮಾಫಿಯಾ ನಡೀತಿದೆ. ತುಂಬಾ ಯುವಕರು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಆದ್ರೆ ನಮಗೆ ಹೊರಗಡೆ ಬಯಕೆ ಭಯ ಆಗುತ್ತೆ ಎಂಬುದು ನಿವಾಸಿಗಳು ಒಂದ್ ಕಡೆ ರಿಪಬ್ಲಿಕ್ ಖಂಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಟ್ಯಾಬ್ಲೆಟ್ ಇದೆ, ಡ್ರಗ್ಸ್ ಟ್ಯಾಬ್ಲೆಟ್ ಇದೆ, ಸಿರೆಂಜ್ ಇದೆ, ಸುಮಾರು ಸಿರೆಂಜ್ ಇದೆ. ಇಲ್ಲೊಂದು ಸಿರೆಂಜ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಬ್ಲೆಟ್ ಇದೆ, ಇಲ್ಲೊಂದು ಟ್ಯಾಬ್ಲೆಟ್ ಇದೆ. ಇದೆಲ್ಲ ಡ್ರಗ್ಸ್ ಟ್ಯಾಬ್ಲೆಟ್ಗಳು ಸಾಕಷ್ಟು ತಂತ್ರ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಸಿರೆಂಜು ಟ್ಯಾಬ್ಲೆಟ್ಗಳು ಬಿದ್ದಿದ್ದಾವೆ. ಎಲ್ಲ ಯುವಕರು ಇಲ್ಲೇ ಬಂದು ರಾತ್ರಿ ಆದ್ರೆ ಸಂಜೆ ಆದ್ರೆ ಇಲ್ಲೇ ಬಂದು ಏನು ಗಾಂಜಾ ಹೊಡೆದು ಡ್ರಗ್ಸ್ ತೆಗೆದುಕೊಳ್ಳೋದೆಲ್ಲ ಮಾಡ್ತಿದ್ರೆ ಇಲ್ಲಿಂದ ಮನೆಗಡೆ ಹೋಗ್ತಾರೆ. ಹೋಗುವಾಗ ಗಲಾಟೆ ಗದ್ದಲಾಗುತ್ತೆ. ಇದೇ ಪ್ರಕರಣಗಳು ಹಸುವಿಗೆ ಆಗಿದೆ. ಯಾಕಂದ್ರೆ ಇಲ್ಲಿಂದ ಗಾಂಜಾ ಹೊಡೆದು ಈ ಒಂದು ಪಕ್ಕದಲ್ಲಿ ಏರಿಯಾಗೆ ಹೋಗಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯರು, ಸರ್ಕಾರ, ಬಿಬಿಎಂಪಿ, ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಹಸುವಿನ ಕೆಚ್ಚಲು ಕೊಯ್ದು ಘಟನೆ ಆಯ್ತಲ್ಲ, ಅಲ್ಲಿಂದ 100 ಮೀಟರ್ ಒಂದು ಆಸ್ಪತ್ರೆ ಇದೆ. ಆ ಹಸುಗಳು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಈ ಒಂದು ಆಸ್ಪತ್ರೆ ಇದೀಗ ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ. ಸಂಜೆ ಆದ್ರೆ ಇಲ್ಲಿ ಸುಮಾರು ಯುವಕರು ಬಂದು ಡ್ರಗ್ಸ್ ತೆಗೆದುಕೊಳ್ತಿದ್ರೆ ರಿಪಬ್ಲಿಕ್ ಅನ್ನ ಸ್ಪಷ್ಟ ತೋರಿಸ್ತೀನಿ ಏನೆಲ್ಲ ಆಗ್ತಿದೆ ಎಂಬುದು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸಿರೆಂಜ್ ಇದೆ, ಈ ಡ್ರಗ್ಸ್ ತೆಗೆದುಕೊಡ್ತಾರೆ. ಇದು ಟೈಟಲ್ ಟ್ಯಾಬ್ಲೆಟ್ ಇದೆ, ಇದು ಡ್ರಗ್ಸ್ ತೆಗೆದುಕೊಡ್ತಾರೆ. ತುಂಬಾ ಇಂಥ ಟ್ಯಾಬ್ಲೆಟ್ಸ್ಗಳು, ಸಿರೆಂಜ್ಗಳು ಮತ್ತೊಂದ್ ಕಡೆ ಎಲ್ಲವೂ ಇಲ್ಲೇ ಬಂದು ತೆಗೆದುಕೊಡ್ತಾರೆ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಇಲ್ಲಿನ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಪ್ರಶ್ನೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ರು, ಪೊಲೀಸರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ, ಗಾಂಜಾ ಮಾಫಿಯಾ ನಡೀತಿದೆ. ತುಂಬಾ ಯುವಕರು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಆದ್ರೆ ನಮಗೆ ಹೊರಗಡೆ ಬಯಕೆ ಭಯ ಆಗುತ್ತೆ ಎಂಬುದು ನಿವಾಸಿಗಳು ಒಂದ್ ಕಡೆ ರಿಪಬ್ಲಿಕ್ ಖಂಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಟ್ಯಾಬ್ಲೆಟ್ ಇದೆ, ಡ್ರಗ್ಸ್ ಟ್ಯಾಬ್ಲೆಟ್ ಇದೆ, ಸಿರೆಂಜ್ ಇದೆ, ಸುಮಾರು ಸಿರೆಂಜ್ ಇದೆ. ಇಲ್ಲೊಂದು ಸಿರೆಂಜ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಬ್ಲೆಟ್ ಇದೆ, ಇಲ್ಲೊಂದು ಟ್ಯಾಬ್ಲೆಟ್ ಇದೆ. ಇದೆಲ್ಲ ಡ್ರಗ್ಸ್ ಟ್ಯಾಬ್ಲೆಟ್ಗಳು ಸಾಕಷ್ಟು ತಂತ್ರ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಸಿರೆಂಜು ಟ್ಯಾಬ್ಲೆಟ್ಗಳು ಬಿದ್ದಿದ್ದಾವೆ. ಎಲ್ಲ ಯುವಕರು ಇಲ್ಲೇ ಬಂದು ರಾತ್ರಿ ಆದ್ರೆ ಸಂಜೆ ಆದ್ರೆ ಇಲ್ಲೇ ಬಂದು ಏನು ಗಾಂಜಾ ಹೊಡೆದು ಡ್ರಗ್ಸ್ ತೆಗೆದುಕೊಳ್ಳೋದೆಲ್ಲ ಮಾಡ್ತಿದ್ರೆ ಇಲ್ಲಿಂದ ಮನೆಗಡೆ ಹೋಗ್ತಾರೆ. ಹೋಗುವಾಗ ಗಲಾಟೆ ಗದ್ದಲಾಗುತ್ತೆ. ಇದೇ ಪ್ರಕರಣಗಳು ಹಸುವಿಗೆ ಆಗಿದೆ. ಯಾಕಂದ್ರೆ ಇಲ್ಲಿಂದ ಗಾಂಜಾ ಹೊಡೆದು ಈ ಒಂದು ಪಕ್ಕದಲ್ಲಿ ಏರಿಯಾಗೆ ಹೋಗಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯರು, ಸರ್ಕಾರ, ಬಿಬಿಎಂಪಿ, ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಹಸುವಿನ ಕೆಚ್ಚಲು ಕೊಯ್ದು ಘಟನೆ ಆಯ್ತಲ್ಲ, ಅಲ್ಲಿಂದ 100 ಮೀಟರ್ ಒಂದು ಆಸ್ಪತ್ರೆ ಇದೆ. ಆ ಹಸುಗಳು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಈ ಒಂದು ಆಸ್ಪತ್ರೆ ಇದೀಗ ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ. ಸಂಜೆ ಆದ್ರೆ ಇಲ್ಲಿ ಸುಮಾರು ಯುವಕರು ಬಂದು ಡ್ರಗ್ಸ್ ತೆಗೆದುಕೊಳ್ತಿದ್ರೆ ರಿಪಬ್ಲಿಕ್ ಅನ್ನ ಸ್ಪಷ್ಟ ತೋರಿಸ್ತೀನಿ ಏನೆಲ್ಲ ಆಗ್ತಿದೆ ಎಂಬುದು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸಿರೆಂಜ್ ಇದೆ, ಈ ಡ್ರಗ್ಸ್ ತೆಗೆದುಕೊಡ್ತಾರೆ. ಇದು ಟೈಟಲ್ ಟ್ಯಾಬ್ಲೆಟ್ ಇದೆ, ಇದು ಡ್ರಗ್ಸ್ ತೆಗೆದುಕೊಡ್ತಾರೆ. ತುಂಬಾ ಇಂಥ ಟ್ಯಾಬ್ಲೆಟ್ಸ್ಗಳು, ಸಿರೆಂಜ್ಗಳು ಮತ್ತೊಂದ್ ಕಡೆ ಎಲ್ಲವೂ ಇಲ್ಲೇ ಬಂದು ತೆಗೆದುಕೊಡ್ತಾರೆ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಇಲ್ಲಿನ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಪ್ರಶ್ನೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ರು, ಪೊಲೀಸರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ, ಗಾಂಜಾ ಮಾಫಿಯಾ ನಡೀತಿದೆ. ತುಂಬಾ ಯುವಕರು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಆದ್ರೆ ನಮಗೆ ಹೊರಗಡೆ ಬಯಕೆ ಭಯ ಆಗುತ್ತೆ ಎಂಬುದು ನಿವಾಸಿಗಳು ಒಂದ್ ಕಡೆ ರಿಪಬ್ಲಿಕ್ ಖಂಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಟ್ಯಾಬ್ಲೆಟ್ ಇದೆ, ಡ್ರಗ್ಸ್ ಟ್ಯಾಬ್ಲೆಟ್ ಇದೆ, ಸಿರೆಂಜ್ ಇದೆ, ಸುಮಾರು ಸಿರೆಂಜ್ ಇದೆ. ಇಲ್ಲೊಂದು ಸಿರೆಂಜ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಬ್ಲೆಟ್ ಇದೆ, ಇಲ್ಲೊಂದು ಟ್ಯಾಬ್ಲೆಟ್ ಇದೆ. ಇದೆಲ್ಲ ಡ್ರಗ್ಸ್ ಟ್ಯಾಬ್ಲೆಟ್ಗಳು ಸಾಕಷ್ಟು ತಂತ್ರ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಸಿರೆಂಜು ಟ್ಯಾಬ್ಲೆಟ್ಗಳು ಬಿದ್ದಿದ್ದಾವೆ. ಎಲ್ಲ ಯುವಕರು ಇಲ್ಲೇ ಬಂದು ರಾತ್ರಿ ಆದ್ರೆ ಸಂಜೆ ಆದ್ರೆ ಇಲ್ಲೇ ಬಂದು ಏನು ಗಾಂಜಾ ಹೊಡೆದು ಡ್ರಗ್ಸ್ ತೆಗೆದುಕೊಳ್ಳೋದೆಲ್ಲ ಮಾಡ್ತಿದ್ರೆ ಇಲ್ಲಿಂದ ಮನೆಗಡೆ ಹೋಗ್ತಾರೆ. ಹೋಗುವಾಗ ಗಲಾಟೆ ಗದ್ದಲಾಗುತ್ತೆ. ಇದೇ ಪ್ರಕರಣಗಳು ಹಸುವಿಗೆ ಆಗಿದೆ. ಯಾಕಂದ್ರೆ ಇಲ್ಲಿಂದ ಗಾಂಜಾ ಹೊಡೆದು ಈ ಒಂದು ಪಕ್ಕದಲ್ಲಿ ಏರಿಯಾಗೆ ಹೋಗಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯರು, ಸರ್ಕಾರ, ಬಿಬಿಎಂಪಿ, ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಹಸುವಿನ ಕೆಚ್ಚಲು ಕೊಯ್ದು ಘಟನೆ ಆಯ್ತಲ್ಲ, ಅಲ್ಲಿಂದ 100 ಮೀಟರ್ ಒಂದು ಆಸ್ಪತ್ರೆ ಇದೆ. ಆ ಹಸುಗಳು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಈ ಒಂದು ಆಸ್ಪತ್ರೆ ಇದೀಗ ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ. ಸಂಜೆ ಆದ್ರೆ ಇಲ್ಲಿ ಸುಮಾರು ಯುವಕರು ಬಂದು ಡ್ರಗ್ಸ್ ತೆಗೆದುಕೊಳ್ತಿದ್ರೆ
ರಿಪಬ್ಲಿಕ್ ಕನ್ನಡ ಸ್ಪಷ್ಟ ತೋರಿಸ್ತೀನಿ ಏನೆಲ್ಲ ಆಗ್ತಿದೆ ಎಂಬುದು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸಿರೆಂಜ್ ಇದೆ, ಈ ಡ್ರಗ್ಸ್ ತೆಗೆದುಕೊಡ್ತಾರೆ. ಇದು ಟೈಟಲ್ ಟ್ಯಾಬ್ಲೆಟ್ ಇದೆ, ಇದು ಡ್ರಗ್ಸ್ ತೆಗೆದುಕೊಡ್ತಾರೆ. ತುಂಬಾ ಇಂಥ ಟ್ಯಾಬ್ಲೆಟ್ಸ್ಗಳು, ಸಿರೆಂಜ್ಗಳು ಮತ್ತೊಂದ್ ಕಡೆ ಎಲ್ಲವೂ ಇಲ್ಲೇ ಬಂದು ತೆಗೆದುಕೊಡ್ತಾರೆ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಇಲ್ಲಿನ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಪ್ರಶ್ನೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ರು, ಪೊಲೀಸರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ, ಗಾಂಜಾ ಮಾಫಿಯಾ ನಡೀತಿದೆ, ತುಂಬಾ ಯುವಕರು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಆದ್ರೆ ನಮಗೆ ಹೊರಗಡೆ ಬಯಕೆ ಭಯ ಆಗುತ್ತೆ ಎಂಬುದು ನಿವಾಸಿಗಳು ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಟ್ಯಾಬ್ಲೆಟ್ ಇದೆ, ಡ್ರಗ್ಸ್ ಟ್ಯಾಬ್ಲೆಟ್ ಇದೆ, ಸಿರೆಂಜ್ ಇದೆ, ಸುಮಾರು ಸಿರೆಂಜ್ ಇದೆ. ಇಲ್ಲೊಂದು ಸಿರೆಂಜ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಬ್ಲೆಟ್ ಇದೆ, ಇಲ್ಲೊಂದು ಟ್ಯಾಬ್ಲೆಟ್ ಇದೆ. ಇದೆಲ್ಲ ಡ್ರಗ್ಸ್ ಟ್ಯಾಬ್ಲೆಟ್ಗಳು ಸಾಕಷ್ಟು ತಂತಾರೆ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಸಿರೆಂಜು ಟ್ಯಾಬ್ಲೆಟ್ಗಳು ಬಿದ್ದಿದ್ದಾವೆ. ಎಲ್ಲ ಯುವಕರು ಇಲ್ಲೇ ಬಂದು ರಾತ್ರಿ ಆದ್ರೆ ಸಂಜೆ ಆದ್ರೆ ಇಲ್ಲೇ ಬಂದು ಏನು ಗಾಂಜಾ ಹೊಡೆದು ಡ್ರಗ್ಸ್ ತೆಗೆದುಕೊಳ್ಳೋದೆಲ್ಲ ಮಾಡ್ತಿದ್ರೆ ಇಲ್ಲಿಂದ ಮನೆಗಡೆ ಹೋಗ್ತಾರೆ. ಹೋಗುವಾಗ ಗಲಾಟೆ ಗದ್ದಲಾಗುತ್ತೆ. ಇದೇ ಪ್ರಕರಣಗಳು ಹಸುವಿಗೆ ಆಗಿದೆ. ಯಾಕಂದ್ರೆ ಇಲ್ಲಿಂದ ಗಾಂಜಾ ಹೊಡೆದು ಈ ಒಂದು ಪಕ್ಕದಲ್ಲಿ ಏರಿಯಾಗೆ ಹೋಗಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯರು, ಸರ್ಕಾರ, ಬಿಬಿಎಂಪಿ, ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಆವರಣದಲ್ಲಿದ್ದೇನೆ. ಹಸುವಿನ ಕೆಚ್ಚಲು ಕೊಯ್ದು ಘಟನೆ ಆಯ್ತಲ್ಲ, ಅಲ್ಲಿಂದ 100 ಮೀಟರ್ ಒಂದು ಆಸ್ಪತ್ರೆ ಇದೆ. ಆ ಹಸುಗಳು ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಈ ಒಂದು ಆಸ್ಪತ್ರೆ ಇದೀಗ ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ. ಸಂಜೆ ಆದ್ರೆ ಇಲ್ಲಿ ಸುಮಾರು ಯುವಕರು ಬಂದು ಡ್ರಗ್ಸ್ ತೆಗೆದುಕೊಳ್ತಿದ್ರೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟ ತೋರಿಸ್ತೀನಿ ಏನೆಲ್ಲ ಆಗ್ತಿದೆ ಎಂಬುದು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ನೋಡ್ತಿರ್ಬೋದು. ಇಲ್ಲೊಂದು ಸಿರೆಂಜ್ ಇದೆ, ಈ ಡ್ರಗ್ಸ್ ತೆಗೆದುಕೊಡ್ತಾರೆ. ಇದು ಟೈಟಲ್ ಟ್ಯಾಬ್ಲೆಟ್ ಇದೆ, ಇದು ಡ್ರಗ್ಸ್ ತೆಗೆದುಕೊಡ್ತಾರೆ. ತುಂಬಾ ಇಂಥ ಟ್ಯಾಬ್ಲೆಟ್ಸ್ಗಳು, ಸಿರೆಂಜ್ಗಳು ಮತ್ತೊಂದ್ ಕಡೆ ಎಲ್ಲವೂ ಇಲ್ಲೇ ಬಂದು ತೆಗೆದುಕೊಡ್ತಾರೆ. ಇದು ಸ್ಪಷ್ಟ ಉದಾಹರಣೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಇಲ್ಲಿನ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಪ್ರಶ್ನೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿನ ನಿವಾಸಿಗಳು ಆರೋಪ ಮಾಡ್ತಿದ್ರು, ಪೊಲೀಸರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ, ಗಾಂಜಾ ಮಾಫಿಯಾ ನಡೀತಿದೆ, ತುಂಬಾ ಯುವಕರು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಆದ್ರೆ ನಮಗೆ ಹೊರಗಡೆ ಬಯಕೆ ಭಯ ಆಗುತ್ತೆ ಎಂಬುದು ನಿವಾಸಿಗಳು ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಟ್ಯಾಬ್ಲೆಟ್ ಇದೆ, ಡ್ರಗ್ಸ್ ಟ್ಯಾಬ್ಲೆಟ್ ಇದೆ, ಸಿರೆಂಜ್ ಇದೆ, ಸುಮಾರು ಸಿರೆಂಜ್ ಇದೆ. ಇಲ್ಲೊಂದು ಸಿರೆಂಜ್ ಇದೆ ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಬ್ಲೆಟ್ ಇದೆ, ಇಲ್ಲೊಂದು ಟ್ಯಾಬ್ಲೆಟ್ ಇದೆ. ಇದೆಲ್ಲ ಡ್ರಗ್ಸ್ ಟ್ಯಾಬ್ಲೆಟ್ಗಳು ಸಾಕಷ್ಟು ತಂತಾರೆ ನೋಡಿ. ಇದೆಲ್ಲವೂ ಕಂಪ್ಲೀಟ್ ಸಿರೆಂಜು ಟ್ಯಾಬ್ಲೆಟ್ಗಳು ಬಿದ್ದಿದ್ದಾವೆ. ಎಲ್ಲ ಯುವಕರು ಇಲ್ಲೇ ಬಂದು ರಾತ್ರಿ ಆದ್ರೆ ಸಂಜೆ ಆದ್ರೆ ಇಲ್ಲೇ ಬಂದು ಏನು ಗಾಂಜಾ ಹೊಡೆದು ಡ್ರಗ್ಸ್ ತೆಗೆದುಕೊಳ್ಳೋದೆಲ್ಲ ಮಾಡ್ತಿದ್ರೆ ಇಲ್ಲಿಂದ ಮನೆಗಡೆ ಹೋಗ್ತಾರೆ. ಹೋಗುವಾಗ ಗಲಾಟೆ ಗದ್ದಲಾಗುತ್ತೆ. ಇದೇ ಪ್ರಕರಣಗಳು ಹಸುವಿಗೆ ಆಗಿದೆ. ಯಾಕಂದ್ರೆ ಇಲ್ಲಿಂದ ಗಾಂಜಾ ಹೊಡೆದು ಈ ಒಂದು ಪಕ್ಕದಲ್ಲಿ ಏರಿಯಾಗೆ ಹೋಗಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯರು, ಸರ್ಕಾರ, ಬಿಬಿಎಂಪಿ, ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.